ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳುವಂಥ ಈ ಡ್ರಿಂಕ್ ಆಗಿರ್ಬೋದು, ಈ ಬೆಳ್ಳುಳ್ಳಿ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಬೇರೆ ಯಾವುದಾದ್ರೂ ನಮಗೆ ವೆಯ್ಟ್ ಲಾಸ್ ಪೌಡರ್ ಇದ್ದರೆ ಹೇಳಿ ಅಂತ ಜಾಸ್ತಿ ಬಂತಿರುವಂಥ ಈ ಒಂದು ಕಮೆಂಟು. ನಾನು ಆ ಒಂದು ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಮೇಡಮ್ ಡೀಟೇಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ಹಾಗಿದ್ರೆ ಯಾವುದಪ್ಪ ಒಂದು ಬೆಸ್ಟು, ಯಾವುದೋ ಒಂದು ಸೈಡ್ ಎಫೆಕ್ಟ್ಸ್, ಮ್ಯಾರಿಡ್ ಆಗಿರ್ಬೋದು ಅಥವಾ ಅನ್ಮ್ಯಾರಿಡ್ ಆಗಿರ್ಬೋದು. ಅನ್ಮ್ಯಾರಿಡ್ ಆಗಿರೋರ್ಗೂ ಏನೂ ಪ್ರಾಬ್ಲಮ್ ಆಗ್ಬೋದು, ಮ್ಯಾರಿಡ್ ಆಗಿರೋರ್ಗೂ ಇನ್ನೂ ತುಂಬ ಜಾಸ್ತಿ ದಪ್ಪ ಆಗುವಂಥ ಒಂದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಪೌಡರ್ ಅಥವಾ ಒಂದು ಹೆಸರು ಹೇಳ್ತೀನಿ ನಾನು. ಆ ಒಂದು ಹೆಸರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡಿದ್ದೀನಾ ಇಲ್ವಾ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟಾಗಿ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ಈ ಒಂದು ಪೌಡರು. ಏನಂತ ಅಂದರೆ, ಇದು ಗಂಜಿ ರೂಪದಲ್ಲಿ ನಾವು ಬಾಡಿಗೆ ಸೇವಿಸ್ತಾ ಹೋಗ್ತೀವಿ ಅಷ್ಟೇ. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿಲ್ಲ. ಇದನ್ನು ತಗೊಳ್ಳೋದ್ರಿಂದ ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ, ಬೆಳಗ್ಗೆ ತಿಂಡಿ ಬಿಡಬೇಕು, ನೈಟ್ ಊಟನೂ ಬಿಡಬೇಕು, ಮಧ್ಯಾಹ್ನ ಒಂದು ಟೈಮ್ ತಿನ್ಬೋದಷ್ಟೆ. ಇದು ನಿಮಗೆ ಬಿಟ್ಟಿದ್ದು. ಆಫೀಸ್ಗೆ ಹೋಗೋರಾಗಿರ್ಬೋದು, ಮನೇಲಿರೋರಾಗಿರ್ಬೋದು. ಮನೇಲಿರೋರಾದರೆ ಅಡ್ಜಸ್ಟ್ ಮಾಡ್ಕೊತೀವಿ. ಆಫೀಸ್ಗೆ ಹೋಗೋರು, ವರ್ಕ್ ಮಾಡೋರಾಗಿದ್ದರೆ ಬೆಳಗ್ಗೆನೂ ಸ್ವಲ್ಪ ಲೈಟಾಗಿ ತಿನ್ನಬೇಕು ಅನ್ನೋದಿರುತ್ತೆ. ಓವರಾಗಿ ತಿನ್ನಬಾರ್ದು, ಲೈಟಾಗಿ ತಿನ್ನಬಾರ್ದು ಅನ್ನೋದು ನೀವು ಕಾಲ್ ಮಾಡಿ ಕೇಳಿದ ತಕ್ಷಣ ಅವರೇ ಹೇಳ್ತಾರೆ. ಓಕೆನಾ? ಅದರಿಂದನೂ ಸಹ ಹಾಕಿರ್ತಾರೆ. ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಟೈಮಿಗೆ ತಿನ್ನಬೇಕು, ಟೈಮೆಲ್ಲ ಹಾಕಿರಲ್ಲ, ಯಾವಾಗ ತಿನ್ನಬೇಕು ತಿನ್ನಬಾರ್ದು ಅಂತೇಳಿ ಹಾಕಿರ್ತಾರೆ. ಓಕೆನಾ? ಅದು ಯಾವುದಪ್ಪ ಅಂತೇಳಿದ್ರೆ, ಎಲ್ಲರಿಗೂ ಗೊತ್ತಿರುವ ಹಾಗೆಯೇ ಫೇಮಸ್ ಆಗಿರುವಂಥ ಒಂದು ಪೌಡರ್ ಯಾವುದು ಅಂದರೆ ಜೀನಿ ಪೌಡರ್. ಗೊತ್ತಿರೋ ಹಾಗೆಯೇ ಈ ಒಂದು ಪೌಡರು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಮ್ಮ ಒಂದು ಬಾಡಿಗೆ ಎಲ್ಲ ಅದರಲ್ಲೇ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಗೊತ್ತಿರೋ ಹಾಗೆ ಎಲ್ಲ ಏನು ಕ್ವಾಲಿಟಿ ಇರುವಂಥ ಒಂದು ಮನೆಯಲ್ಲೇ ಸಿಗುವಂಥ ಕಾಳುಗಳು ಏನಿರುತ್ತೆ, ಮೆಣಸು ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಇವನ್ನೆಲ್ಲ ಅದರಲ್ಲಿ ಜಾಸ್ತಿ ಯೂಸ್ ಮಾಡಿರ್ತಾರೆ. ಅದು ಏನು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಅದರಲ್ಲಿ ಯೂಸ್ ಮಾಡಿರ್ತಾರೆ. ಅದು ನಿಜನೂ ಹೌದು, ಯಾವುದೇ ಒಂದು ಫೇಕ್ ಇಲ್ಲ ಅದರಲ್ಲಿ ಮಾತ್ರ. ಮೇ ಬಿ ಅದರಲ್ಲಿ ನಾವು ಅವ್ರು ಹೇಳಿರೋ ಥರ ನಾವು ಫಾಲೋ ಮಾಡಿದ್ರೆ ಬೇಗ ನಾವು ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಅದನ್ನು ನೋಡಿದ್ದೀನಿ. ಅದ್ರ ಬಗ್ಗೆ ನಾವು ಅದಕ್ಕೆ ನಾವು ಅದಕ್ಕೆ ಚಾಟ್ ಮಾಡಿದ ತಕ್ಷಣ ಅವರೇ ಫುಲ್ಲು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ನಮಗೆ. ಯಾವ ಥರ ಇರಬೇಕು, ಏನು ತೊಗೋಬಾರ್ದು, ಬೆಳಗ್ಗೆ ಹೊತ್ತು ಏನು ತಿನ್ನಬೇಕು, ನೈಟ್ ಏನು ತಿನ್ನಬಾರ್ದು, ಅಥವಾ ಊಟ ಬಿಡಬೇಕಾ ಅಂತ ಎಲ್ಲ ಒಂದು ಕಾಲ್ನಲ್ಲೇ ಅವರೇ ಹೇಳ್ತಾರೆ. ಓಕೆನಾ? ಇದೊಂದು ಕ್ಲಾರಿಟಿ. ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿ ಒಂದು ಕಾಲ್ನಲ್ಲೇ ನಿಮಗೆ ಎಲ್ಲ ಫುಲ್ಲು ಕ್ಲಾರಿಟಿ ಕೊಡ್ತಾರೆ. ಅದರ ಪ್ರೈಸ್ ಬಂದು ಅಂದರೆ ನಿಮಗೇನು ಫುಲ್ಲು ಈಗ ಡಯೆಟಲ್ಲಿ ಕೆಲವೊಂದು ಡಯೆಟ್ಗಳ ಟ್ರೈನಿಂಗ್ಗಳಾಗಿರ್ಬೋದು, ಅಥವಾ 50 days ಚಾಲೆಂಜ್ ಏನೇನೋ ಮತ್ತೊಂದು ಬಂದಿದೆ. ಆದರೂ ಕೊಡೋ ಹಾಗೆ ಇದರಲ್ಲೆಲ್ಲ ಏನು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಏನು ಹೇಳೋದಿಲ್ಲ. ಇದರಲ್ಲಿ ಏನಂದರೆ, ಬೆಳಗ್ಗೆ ಹೊತ್ತು ನೀವು ಏನು ತಿಂತೀರೋ ಅದನ್ನೇ ಲೈಟಾಗಿ ತಿನ್ನಿ, ನೈಟ್ ಹೊತ್ತು ಊಟ ಬಿಡಿ. ಊಟದ್ದು ಜೊತೆಗೆ ಅಂದರೆ ನೈಟ್ ಊಟ ಬಿಟ್ಟರೆ ಆ ಒಂದು ಜಾಗಕ್ಕೆ ನೀವು ಜೀನಿ ಸ್ಲಿಮ್ ಏನಿದೆ, ಗಂಜಿ ಥರ ಆಗುತ್ತೆ, ಅದನ್ನು ಮಾಡಿದ್ರೆ ನೀವು ಅದನ್ನು ತೊಗೋಬೋದು ಅಂತ ಎಲ್ಲ ಅದರಲ್ಲಿ ಹೇಳ್ತಾರೆ. ಓಕೆನಾ? ಇದೊಂದು ಕ್ಲಾರಿಟಿ. ಇನ್ನು ನೆಕ್ಸ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅದರಿಂದನೇ ಇರುತ್ತೆ. ನೀವು ಸಕ್ಕರೆ ಹಾಕಿರುವಂಥ ಯಾವುದೇ ಒಂದು ಪದಾರ್ಥಗಳನ್ನ ಸೇವಿಸಬಾರ್ದು, ಜಂಕ್ ಫುಡ್ನ ಬಿಡಬೇಕು ಅಂತ ಎಲ್ಲ ಹೇಳಿ ಹಾಕಿರ್ತಾರೆ. ಅದನ್ನು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು, ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಇಬ್ಬರೂ ಸಹ ಇದು ಯೂಸ್ ಮಾಡ್ಬೋದು. ವರ್ಕ್ ಆಗುತ್ತಾ ಅಂದರೆ 100ಗೆ 200% ವರ್ಕ್ ಆಗುತ್ತೆ. ಅವ್ರು ಹೇಳೋ ಥರ ನಾವು ನಡ್ಕೋಬೇಕು ಅಷ್ಟೇ. ಓಕೆನಾ? ಇದ್ರ ಪ್ರೈಸ್ ಬಂದು 2000 ಒಳಗಡೆ ಇರುತ್ತೆ. 1700 ಚಿಲ್ಲರೆ ಇರುತ್ತೇನೋ ಅಷ್ಟೇ. ಇದು ಒಬ್ಬರಿಗೆ 1 month ಕರೆಕ್ಟಾಗಿ ಬರುತ್ತೆ ಆ ಒಂದು ಡಬ್ಬ. ನನಗೆ ಗೊತ್ತಿರೋ ಹಾಗೆಯೇ ಯೂಸ್ ಮಾಡಿರೋರು ಹೇಳಿರೋ ಪ್ರಕಾರನೇ 1 ಮಂತಿಗೆ ಒಬ್ಬರಿಗೆ ಒಂದು ಡಬ್ಬ ಬೇಕು, ಫುಲ್ ಒಂದು ಬಾಕ್ಸ್ ಬೇಕು. ಓಕೆನಾ? ಇದೊಂದು ನಿಮ್ಗೆ ಏನಾದರೂ ಅಷ್ಟು ನೀವು ಫೈನಾನ್ಷಿಯಲಿ ಫಿಟ್ ಇದ್ದೀರಾ, ನೀವು ತೊಗೋಬೋದು ಅಂತಂದರೆ
ನೀವು ಇದನ್ನು ಆರಾಮಾಗಿ ತಗೋಬೋದು, ಆರಾಮಾಗಿ ಇದನ್ನ ಸಜೆಸ್ಟ್ ಮಾಡ್ಕೋಬೋದು ನಿಮ್ಮ ಒಂದು ಬಾಡಿಗೆ. ಇದೊಂದು ಕ್ಲಾರಿಟಿ. ಇನ್ನು ನೆಕ್ಸ್ಟ್ ಇದು ಬಿಟ್ಟು ನನಗೆ ಬೇರೆ ಯಾವುದು ವೆಯ್ಟ್ ಲಾಸ್ದು ನನಗಿಷ್ಟನೂ ಇಲ್ಲ, ನಾನು ತೊಗೊಳೋದಕ್ಕೂ ಸಹ ಹೋಗಲ್ಲ. ನಾನು ಜೀನಿ ಸ್ಲಿಮ್ ಯೂಸ್ ಮಾಡಿಬಿಟ್ಟು ಸಣ್ಣ ಆಗಿದ್ದೀನ ದಪ್ಪ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ಇಲ್ಲ. ನಾನು ಜೀನಿ ಸ್ಲಿಮ್ನ ಯೂಸ್ ಮಾಡಿಲ್ಲ. ಒಂದೇನಂದರೆ ನಂಗೆ ಆ ಥರ ಎಲ್ಲ ಗಂಜಿ ಕುಡಿಯೋದಕ್ಕೆ ಸ್ಮೆಲ್ ಅಂದರೆ ನನಗೆ ಆಗೋದಿಲ್ಲ, ಹಾಗಾಗಿ ನಾನು ಅದನ್ನ ಮಾಡಿಲ್ಲ. ಅದನ್ನ ತರಿಸ್ಕೊಂಡಿದ್ದೀರಾ ಅಂದರೆ ತರಿಸ್ಕೊಂಡಿರೋದು ನಿಜ, ಬಟ್ ಯೂಸ್ ಮಾಡಿಲ್ಲ. ಅದು ಹೇಗೆ ತರಿಸ್ಕೊಂಡಿದೆ ಹಾಗೇ ಇದೆ. 1700 ರೂಪಾಯಿನೋ ಆಗುತ್ತಷ್ಟೇ ಅದು. ಅದ್ರ ಬಗ್ಗೆ ನಾನು ಅದು ಫುಲ್ ಆ ಡಬ್ಬ ತೋರಿಸ್ಬಿಟ್ಟು ನೆಕ್ಸ್ಟು ನಾನು ಕ್ಲಾರಿಟಿಯಾಗಿ ಕೊಡ್ತೀನಿ. ಪೌಡರ್ ಹೇಳಿ 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 ಅಂತಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಅದರಿಂದನೇ ಕೊಟ್ಟಿರ್ತಾರೆ ನೀವು ಸಕ್ಕರೆನ ಯೂಸ್ ಮಾಡಬಾರ್ದು. ಮಾರ್ನಿಂಗ್ ಹೊತ್ತು ಅವರೇ ಹೇಳ್ತಾರೆ, ಕಾಲ್ ಮಾಡಿರ್ತಾರಲ್ಲ ಅವರೇ ಹೇಳ್ತಾರೆ, ನೀವು ಬೆಳಗ್ಗೆ ಹೊತ್ತು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಲೈಟಾಗಿ ಏನು ತಿಂತೀರೋ ಅದನ್ನ ಸ್ವಲ್ಪ ತಿನ್ಕೊಳ್ಳಿ. ಓವರಾಗಿ ತಿಂದ್ರೂ ಸಹ ಅದು ವರ್ಕ್ ಆಗಲ್ವೇನೋ ಗೊತ್ತಿಲ್ಲ. ಲೈಟಾಗಿ ತಿನ್ಕೊಳ್ಳಿ. ಇನ್ನು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ. ನೈಟು ಕಂಪಲ್ಸರಿಯಾಗಿ ಊಟ ಬಿಡಬೇಕು. ಊಟ ಬಿಟ್ಟಿದ್ದ ಜಾಗದಲ್ಲಿ ನಾವು ಜೀನಿ ಸ್ಲಿಮ್ ಏನಿದೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿ ಅದರಲ್ಲೇ ಹಾಕಿರ್ತಾರೆ, ಅದನ್ನ ನೋಡಿ ನೀವು ಯೂಸ್ ಮಾಡ್ಕೋಬೋದು. ಸೇಮ್ ರಾಗಿ ಗಂಜಿ ಎಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಥರ ಅದನ್ನು ಮಾಡಿಕೊಂಡು ಕುಡಿದು ನೀವು ನೈಟ್ ಹೊತ್ತು ಸ್ಕಿಪ್ ಮಾಡ್ಕೋಬೋದು ಊಟನ. ಹಂಗೂ ನಿಮ್ಗೆ ಏನಾದರೂ ಹೊಟ್ಟೆ ಹಸಿದ್ರೆ ಫ್ರೂಟ್ಸ್ ಏನಾರ ತಿನ್ಬೋದು ಅಂತ ಹೇಳ್ತಾರೆ. ಬಟ್ ನನಗೇನದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ಅದನ್ನ ಕುಡಿಯೋಕ್ಕೆ ಆಗಲ್ಲ, ಅದ್ರ ಬಗ್ಗೆ ನನಗೇನು ಹೇಳೋಕ್ಕಾಗಲ್ಲ. ಬಟ್ ವರ್ಕ್ ಆಗುತ್ತೆ ಅಂದರೆ ಖಂಡಿತ 100ಕ್ಕೆ 200% ವರ್ಕ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಬಹುದು, ಓಕೆನಾ. ಇನ್ನು ನೆಕ್ಸ್ಟ್ ನಾನು ಅದನ್ನ ಹೇಗೆ ತರಿಸಿದ್ನೋ ಆ ಡಬ್ಬ ಹಾಗೇ ಇದೆ. ನನಗೇನೋ ಅದು ಸ್ಮೆಲ್ ಆಗಲಿಲ್ಲ. ಕೆಲವೊಬ್ರಿಗೆ ಇರುತ್ತೆ ಸ್ಮೆಲ್ ಆಗಲಿಲ್ಲ, ಹಾಗಾಗಿ ನಾನು ಕುಡಿಲ್ಲ, ಹಾಗೇ ಇದೆ ಆ ಡಬ್ಬ. ನೆಕ್ಸ್ಟ್ ನೋಡೋಣ ಆ ಡಬ್ಬ ಏನು ಮಾಡೋದೇನೋ ಗೊತ್ತಿಲ್ಲ. ಬಟ್ ನಾನು ಆವಾಗ ಅದನ್ನು ಸ್ಟಾಪ್ ಮಾಡಿದೆ. ಇಷ್ಟು ಹಿಂಸೆ ಆಗ್ತಿತ್ತು ಅಂದರೆ, ಬಟ್ ಅಂತ ಏನು ಕೆಟ್ಟದಾಗೆಲ್ಲ ಏನಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಏನು ಸೇಮ್ ಗಂಜಿ ಥರ ಹೇಗೆ ನಾವು ತಿರುಗ್ತೀವಿ, ಕೈ ಬಿಡ್ದೆಲ್ಲ ಹಾಗೆ ತಿರುಗಿಬಿಟ್ಟು ನಮಗೆಷ್ಟು ಒಂದು ಲೋಟ ಹಾಗೆ ಆಗೋ ಹಾಗೆ ಮಾಡಿಕೊಂಡ್ರೆ ಸಾಕು, ಅದೇ ಹೊಟ್ಟೆ ತುಂಬುತ್ತೆ. ಏನಂದರೆ ಇದರಲ್ಲಿ ಬೆನಿಫಿಟ್ಟು ಕಾಳೆಲ್ಲ ಹಾಕಿ ಮಾಡಿರೋದ್ರಿಂದ ನಿಮಗೆ ಹೊಟ್ಟೆ ಹಸ್ವಾಗೋದನ್ನ ಅದು ತಡೆಯುತ್ತೆ, ಓಕೆನಾ. ಹೊಟ್ಟೆ ಹಸ್ವಾಯಿತು ತಿನ್ನಬೇಕು ಅಂತ ಹೇಳಿ ತಡ್ಕೊಂಡೇ ಇರೋ ಆ ಥರ ಹಸ್ವಾಗೋ ಥರ ಅದು ಬಿಡೋದಿಲ್ಲ. ಆದಷ್ಟು ಅದು ಮೇಂಟೈನ್ ಮಾಡುತ್ತೆ. ಇದೇ ಪ್ಲಸ್ ಪಾಯಿಂಟು ಜೀನಿ ಸ್ಲಿಮ್ಮಲ್ಲಿ, ನಿಮಗೆ ಹಸ್ವಾಗೋದಕ್ಕೆ ಬಿಡೋದಿಲ್ಲ. ಅದು ಕಾಳುಗಳನ್ನೆಲ್ಲ ಹುರಿದ್ಬಿಟ್ಟು ಅದನ್ನ ಪುಡಿ ಮಾಡೋದ್ರಿಂದ ಅದೇ ಒಂಥರ ಊಟದ ಥರ ನಮಗೆ ಫೀಲ್ ಆಗುತ್ತೆ. ಹಾಗಾಗಿ ಇದೊಂದು ಪಾಯಿಂಟು. ಆ ಒಂದು ಟೈಮಲ್ಲಿ ನೈಟ್ ಹೊತ್ತು ಊಟನೇ ಮಾಡಬೇಡಿ ಅಂತ ಹೇಳ್ತಾರೆ. ನಿಮ್ಗೆ ಏನಾರ ಕಂಫರ್ಟ್ ಇದ್ದು ನಂತರ ನೀವು ದುಡ್ಡು ವೇಸ್ಟ್ ಮಾಡಬೇಡಿ. ನಿಮ್ಗೆ ಈ ಥರ ಏನಾರ ಕಂಫರ್ಟ್ ಇದ್ದು ನಾವು ಊಟ ಬಿಡೋದಕ್ಕೂ ರೆಡಿ ಇದ್ದೀವಿ ಅಂತ ಏನಾರ ಈ ಥರ ನಿಮ್ಗೆ ಕಂಫರ್ಟ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ಬೋದು. ಸೇಮ್ ನಾವು ಗಂಜಿ ಹೇಗೆ ಕುಡಿತೀರೋ ಆ ಥರ ಇರುತ್ತೆ, ಈ ಥರ ಇರುತ್ತೆ, ಓಕೆನಾ. ನಿಮ್ಗೆ ಏನಾರ ಇಷ್ಟ ಇದ್ದರೆ, ಏನಾರ ನೀವು ಫೈನಾನ್ಷಿಯಲಿ ಫಿಟ್ ಆಗಿದ್ದರೆ ನೀವು ಯೂಸ್ ಮಾಡ್ತೀರಾ ಅಂದರೆ ಒಂದು ತಿಂಗಳಿಗೆ ಒಬ್ರಿಗೆ ಒಂದು ಬೇಕಾಗುತ್ತೆ ಅಷ್ಟೇ. 1700 2000 ಒಳಗಡೆನೆ, ಓಕೆನಾ. ಅಂತ ಹೇಳ್ಕೊಳ್ಳೋ ಪ್ರೈಸು ಅಲ್ಲ, ಅಂತ ಹೇಳ್ಕೊಳ್ದೇ ಇರೋರ ಪ್ರೈಸು ಅಲ್ಲ, ಮೀಡಿಯಮ್ ಆಗಿದೆ ಪ್ರೈಸು. ನೀವು ಯೂಸ್ ಮಾಡೋಂಗಿದ್ರೆ ಮಾಡಬಹುದು, ಓಕೆನಾ. ಇದೊಂದು ಕ್ಲಾರಿಟಿ. ನನಗೆ ಅದನ್ನ ಕುಡಿಯೋಕ್ಕಾಗಿಲ್ಲ, ಸ್ಮೆಲ್ ತೊಗೊಳಕ್ಕಾಗಿಲ್ಲ ಅಂತ ಹೇಳಿ ನಾನು 1 ದಿನ 2 ದಿನ ಹಂಗೂ ಕಷ್ಟಪಟ್ಟು ಕುಡಿದೆ. ಅದು ನನಗೇನು ಕುಡಿಯೋಕ್ಕೆ ನಿಜವಾಗ್ಲೂ ಆಗಲಿಲ್ಲ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ ನನ್ನ ಹತ್ರ. ಹಾಗೇ ಇದೆ ಆ ಒಂದು ಬಾಕ್ಸ್, ಏನಿದೆ ತರಿಸಿದೆ ಹಾಗೇ ಇದೆ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಅದರಿಂದ ಏನಿದೆ ಏನು ಅಂತೆಲ್ಲ ಹೇಳಿ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಪೌಡರ್ನ ನೀವು ಯೂಸ್ ಮಾಡ್ಬೋದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಲೇಡೀಸೇ ಅಂತ ಇಲ್ಲ, ಜೆಂಟ್ಸು ಸಹ ಇದನ್ನ ಯೂಸ್ ಮಾಡ್ಬೋದು, ಓಕೆನಾ. ಇದೊಂದು ಕ್ಲಾರಿಟಿ. ನಂತರ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಸ್ಮೆಲ್ಲೆಲ್ಲ ಆಗಲ್ಲ, ಗಂಜಿ ಕುಡಿಯೋದು ಇಷ್ಟ ಆಗಲ್ಲ, ಅದಿಷ್ಟ ಆಗಲ್ಲ ಅಂತಂದರೆ ನಿಮಗೆ ಕಷ್ಟ ಆಗ್ಬೋದು. ಇಲ್ಲ ನಾವು ಕುಡಿತೀವಿ, ನಮಗೆ ರೂಢಿ ಇದೆ ಅಂತ ಹೇಳಿದ್ರೆ ಇದನ್ನ ತರಿಸ್ಕೊಂಡು ನೀವು ಕುಡಿಬೋದು, ಓಕೆನಾ. ಇದೊಂದು ಕ್ಲಾರಿಟಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.